ಕಾಂಗ್ರೆಸ್ ಆಡಳಿತದಲ್ಲಿ ಯಾವ್ಯಾವ ಪ್ರಾಧಿಕಾರದಲ್ಲಿ ಯಾವ್ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ, ಅನೇಕ ರೀತಿಯ ದಾಖಲೆಗಳು ಸಿಗ್ತಾ ಇದೆ. ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿಯೂ ಕೂಡ ಅಕ್ರಮ ನಡೀತಾ ಹಾಗಿದ್ರೆ, ಲೇಔಟ್ ನಿರ್ಮಾಣ, ಅನುಮತಿ ಮತ್ತು ಹಂಚಿಕೆಯಲ್ಲಿ ಅಕ್ರಮ ನಡೀತಾ, ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಮೂಡ ಹಗರಣದ ರೀತಿಯಲ್ಲೇ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿಯೂ ಕೂಡ ಅಕ್ರಮ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ. ಲೇಔಟ್ ನಿರ್ಮಾಣ, ಅನುಮತಿ ಮತ್ತು ಹಂಚಿಕೆಯಲ್ಲಿ ಈ ರೀತಿಯ ಅಕ್ರಮ ನಡೆದಿರಬಹುದು. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ಅಕ್ರಮದ ಸಂಶಯ ಕಾಡ್ತಾ ಇದೆ. ಇದಕ್ಕೆ ಪುಷ್ಟಿ ಎನ್ನುವಂತೆ ದಾಖಲೆಗಳು ಕೂಡ ಇದೆ. ಏನು ಆ ದಾಖಲೆ, ಅದರಲ್ಲಿ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಲಾಗಿದೆ ನೋಡ್ತಾ ಹೋಗೋಣ. ಮೂಡ ಹಗರಣ ಮುಖ್ಯಮಂತ್ರಿಗಳ ಕುರ್ಚಿಯನ್ನೇ ಅಲ್ಲಾಡಿಸ್ತಾ ಇದೆ. ಇದರ ಮಧ್ಯೆ ಮೂಡಾದ ಬಳಿಕ ಮತ್ತೊಂದು ಪ್ರಾಧಿಕಾರದಲ್ಲಿ ಅಕ್ರಮ ಎಸಗಲಾಯ್ತಾ. ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿಯೂ ಕೂಡ ಇದೇ ರೀತಿಯ ಅಕ್ರಮ ನಡೀತಾ. ನೋಡಿ, ಈ ವಿಚಾರವಾಗಿ ಕಾಂಗ್ರೆಸ್ ಶಾಸಕರಿಂದಲೇ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ. ಬೇರೆ ಪಾರ್ಟಿಯವರಲ್ಲ, ಕಾಂಗ್ರೆಸ್ ಶಾಸಕರೇ ತಮ್ಮ ಆಡಳಿತದ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಪತ್ರವನ್ನ ಬರೆದಿರೋದು. ಬೂಡಾ ಅಧ್ಯಕ್ಷರಾಗಿರುವ ಡಿ.ಕೆ. ಶಿವಕುಮಾರ್ ಆಪ್ತ ಆಂಜನೇಯಲು ಬೂಡಾ ಅಕ್ರಮದ ಬಗ್ಗೆ ಶಾಸಕ ಜೆ.ಎನ್. ಗಣೇಶ್ ಪತ್ರವನ್ನ ಬರೆದಿದ್ದಾರೆ. ಬೂಡಾ ಅಕ್ರಮದ ಬಗ್ಗೆ ಕಾಂಗ್ರೆಸ್ ಶಾಸಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮಾರ್ಚ್ 7 ಹಾಗೇನೆ ಜುಲೈ 8ರಂದು ಬೂಡಾದ ಸಭೆ ನಡೆದಿತ್ತು. ಈ ಸಭೆ ನಡಾವಳಿ ರದ್ದಿಗೆ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ ಶಾಸಕರು. ಅಲ್ಲಿಗೆ ಈ ನಡಾವಳಿಯ ರದ್ದಾಗಬೇಕು ಅಂತಂದ್ರೆ ಅಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಳ್ಳಲಾಗಿತ್ತು ಅದನ್ನ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ. ಲೇಔಟ್ ನಿರ್ಮಾಣ ಮತ್ತು ಅನುಮತಿ ಮತ್ತು ಹಂಚಿಕೆಯಲ್ಲಿ ಅಕ್ರಮ. ಈ ಲೇಔಟ್ ನಿರ್ಮಾಣದ ವಿಚಾರವಾಗಿ, ಹಂಚಿಕೆ ವಿಚಾರವಾಗಿ ಮತ್ತು ಪರ್ಮಿಷನ್ ವಿಚಾರವಾಗಿ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆಯಾ? ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾರ್ಚ್ 7 ಮತ್ತು ಜುಲೈ 8ರಂದು ನಡೆದಂತಹ ಬೂಡಾದ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಾಯ್ತಾ? ಇದೇ ನಡಾವಳಿಯನ್ನ ರದ್ದು ಮಾಡಿ ಅಂತ ಸ್ವತಃ ಕಾಂಗ್ರೆಸ್ನ ಶಾಸಕರು ಈಗ ಸರ್ಕಾರಕ್ಕೆ ಪತ್ರವನ್ನ ಬರೆದ್ರ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, ನಾವು ಗಮನಿಸ್ತಾ ಇದ್ದೀವಿ, ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವತಃ ಕಾಂಗ್ರೆಸ್ನ ಶಾಸಕರು ಬರೆದಿರುವಂತಹ ಪತ್ರದಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಅದರ ಪ್ರತಿಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಈಗ ಸರ್ಕಾರಕ್ಕೆ ಅವರದೇ ಪಕ್ಷದ ಶಾಸಕರು ಈ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವನ್ನು ಉಲ್ಲೇಖ ಮಾಡಿ ಪತ್ರ ಬರೆದಿದ್ದಾರೆ ಅಂತಂದ್ರೆ ಈಗ ಸರ್ಕಾರ ಇನ್ನಷ್ಟು ಮುಜುಗರಕ್ಕೆ ಒಳಗಾಗಿರೋದು. ಅಸಲಿಗೆ ಏನ್ ನಡೆದಿದೆ ಬೂಡಾದಲ್ಲಿ? ಶ್ರೀಪಾದ್, ನೀವು ಹೇಳಿದ್ದು 100ಕ್ಕೆ 100% ನಿಜ ಅಂತ ಹೇಳ್ಬೋದು. ಇಡೀ ರಾಜ್ಯದಲ್ಲಿ ಮೂಡ ಪ್ರಕರಣ ಸಾಕಷ್ಟು ಸದ್ದು ಮಾಡಿ ಈಗ ಒತ್ತಿ ಉರಿತಾ ಇದೆ. ಒಂದು ಹಂತಕ್ಕೆ ಹೋಗಿ CM ಕುತ್ತಿಗೆಗೆ ಬಂದಿರತಕ್ಕಂಥದ್ದು. ಅದರ ಬೆನ್ನಲ್ಲೇ ಈಗ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಬೂಡಾದಲ್ಲೂ ಕೂಡ ಅಂತಹದ್ದೇ ಒಂದು ದೊಡ್ಡ ಅಕ್ರಮ ಆಗಿದೆ ಅನ್ನುವ ವಾಸನೆ ಬರ್ತಾ ಇರತಕ್ಕಂಥದ್ದು. ಇದು ಕೇವಲ ಊಹಾಪೋಹ ಮಾತ್ರವಲ್ಲ, ಇದಕ್ಕೆ ಇಂಬು ನೀಡುವಂತೆ ಸ್ವಪಕ್ಷೀಯ ಶಾಸಕರೇ ಇದ್ರೆ ಕಾಂಗ್ರೆಸ್ನ ಶಾಸಕರೇ ಕಾಂಗ್ರೆಸ್ನಿಂದ ಅಧ್ಯಕ್ಷರಾಗಿರ್ತಕ್ಕಂಥವರ ವಿರುದ್ಧ ಒಂದು ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ನಾನೀಗ ಬಳ್ಳಾರಿಯ ಬೂಡಾ ಕಚೇರಿ ಮುಂದೆಲ್ಲಿದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು, ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ. ಈ ಒಂದು ಪ್ರಾಧಿಕಾರಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಆಗಿರ್ತಕ್ಕಂಥ ಜೆ.ಎಸ್. ಆಂಜನೇಯ ಅವರು ಇತ್ತೀಚೆಗಷ್ಟೇ ನೇಮಕಗೊಂಡಿದ್ರು. ಆದರೆ ಈಗ ಅವರ ಒಂದು ಅವಧಿಯಲ್ಲಿ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವ ಒಂದು ಗಂಭೀರವಾದ ಆರೋಪ ಬಂದಿದೆ. ಅಷ್ಟೇ ಅಲ್ಲದೆ ಮಾರ್ಚ್ ಮತ್ತು ಜುಲೈ ತಿಂಗಳಲ್ಲಿ ನಡೆದ ಸಭೆಗಳಲ್ಲಿ ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಆ ನಡವಳಿಗಳನ್ನು ರದ್ದು ಮಾಡಬೇಕು ಅಂತ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಕಂಪ್ಲಿ ಶಾಸಕರು ಗಣೇಶ್ ಜೊತೆಗೆ ಬಳ್ಳಾರಿ ನಗರ ಶಾಸಕರಾಗಿರ್ತಕ್ಕಂಥ ಭರತ್ ರೆಡ್ಡಿ ಅವರು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಅವರ ಪತ್ರದ ಬೆನ್ನಲ್ಲೇ ಈಗ ನಗರಾಭಿವೃದ್ಧಿ ಇಲಾಖೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ
ತನಿಖೆಗೆ ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕೂಡ ತನಿಖೆ ಕೂಡ ಗೌಪ್ಯವಾಗಿ ಆರಂಭವಾಗಿದೆ. ಅಂದ್ರೆ ಈ ಒಂದು ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ, ಅಂದ್ರೆ ಇದು ಬಯಲಾಗ್ಬಿಟ್ರೆ ಮತ್ತಷ್ಟು ಮುಜುಗರ ಉಂಟಾಗುತ್ತೆ ಸರ್ಕಾರಕ್ಕೆ ಅನ್ನುವ ನಿಟ್ಟಿನಲ್ಲಿ ಕೂಡಲೇ ಅಂದ್ರೆ ಶಾಸಕರು ಯಾವಾಗ ಪತ್ರವನ್ನು ಬರೀತಾರೆ ಅದರ ಬೆನ್ನಲ್ಲೇ ಈಗಾಗಲೇ ತನಿಖೆಗೆ ಕೂಡ ಆದೇಶವನ್ನ ಮಾಡಿ ತನಿಖೆಯನ್ನು ಕೂಡ ನಡೆಸ್ತಾ ಇರತಕ್ಕಂಥದ್ದು. ಶ್ರೀಪಾದ್, ಇನ್ನೊಂದು ಕಡೆಗೆ ಈ ಒಂದು ವಿಚಾರ ಸಣ್ಣ ವಿಚಾರ ಅಲ್ಲ, ಯಾಕಂದ್ರೆ ಬಳ್ಳಾರಿಯಲ್ಲಿ ಸಾಕಷ್ಟು ಕೋಟಿ ಗಟ್ಟಲೆ ಖರ್ಚು ಮಾಡಿ ಲೇಔಟ್ಗಳನ್ನು ಮಾಡ್ತಾರೆ. ಆದರೆ ಈ ಒಂದು ವಿಚಾರದಲ್ಲಿ ಶಾಸಕರುಗಳನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಆದರೆ ಬಳ್ಳಾರಿಯ ಬೂಡಾ ಅಧ್ಯಕ್ಷರಾಗಿರ್ತಕ್ಕಂಥ JS ಆಂಜನೇಯಲ್ ಅವರು ಶಾಸಕರನ್ನ ಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವ ಆರೋಪ ಇದೆ. ಜೊತೆಗೆ ಅವರ ಅಧಿಕಾರವನ್ನು ಕೂಡ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಈಗ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಆದರೆ ಒಳಸುಳಿ ಏನಿದೆ ಅನ್ನೋದು ಕೂಡ ಇನ್ನೂ ಅರ್ಥ ಆಗ್ತಿಲ್ಲ. ಸಮಗ್ರವಾಗಿ ತನಿಖೆ ನಡೆದ್ರೆ ಇಲ್ಲಿ ಯಾವ ರೀತಿಯಾದ ಅಕ್ರಮ ಆಗಿದೆ ಅನ್ನೋದು ಬಯಲಿಗೆ ಬರುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ವಿಜಯ್ ಟಾಟಾ ದೂರನ್ನ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ನ ರಮೇಶ್ ಗೌಡ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಉದ್ಯಮಿ ವಿಜಯ್ ಟಾಟಾ ಅವರು ದೂರನ್ನ ಕೊಟ್ಟಿದ್ದರ ಹಿಂದೆ ಷಡ್ಯಂತ್ರ ಇದೆ ಅನ್ನೋ ರೀತಿಯಲ್ಲಿ ರಮೇಶ್ ಗೌಡ ಅವರು ಮಾತಾಡಿದ್ದಾರೆ. ವಿಜಯ್ ಟಾಟಾ ಮೇಲೆ ಒತ್ತಡ ಇದೆ, ರಾಜಕೀಯ ಒತ್ತಡದಿಂದಲೇ ಅವರು ದೂರನ್ನ ನೀಡಿದ್ದಾರೆ. ಒತ್ತಡದ ಬಗ್ಗೆ ಸ್ವತಃ ವಿಜಯ್ ಟಾಟಾ ನನಗೆ ಹೇಳಿದ್ದಾರೆ ಅಂತ ರಮೇಶ್ ಗೌಡ ಹೇಳಿರೋದು. ಜೆಡಿಎಸ್ ನಾಯಕ ರಮೇಶ್ ಗೌಡ ಈ ಮೂಲಕ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಾನು ಅವ್ರ ಮನೆಗೆ ಹೋಗಿಲ್ಲ, ಅವ್ರ ಮನೆಗೆ ಹೋಗಿದ್ದೀನಿ ಅಂತಂದ್ರೆ CCTV ಫುಟೇಜ್ ಅನ್ನ ಅವ್ರು ತೆಗಿಸ್ಲಿ, ನಾನು ಅವ್ರಿಗೆ ಫೋನ್ ಮಾಡಿ ದುಡ್ಡು ಕೇಳಿದ್ದೀನಿ ಅಂತಂದ್ರೆ ಅವರು ವಾಯ್ಸ್ ರೆಕಾರ್ಡ್ ಅನ್ನ ತೆಗಿಸ್ಲಿ ಅಂತ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಸ್ಟೇಷನ್ ಅಲ್ಲಿ ಪ್ರತಿದೂರನ್ನ ಕೊಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿಜಯ್ ಟಾಟಾ ಅಲ್ಲೇ ಸಿಕ್ಕರು. ನೇರವಾಗಿ ಅವರನ್ನ ಪ್ರಶ್ನೆ ಮಾಡಿದೆ, ಯಾಕ್ರಿ ಸುಳ್ಳು ಕಂಪ್ಲೇಂಟ್ ಕೊಡ್ತೀರಿ ಅಂತ ಕೇಳಿದಾಗ ನನ್ನ ಮೇಲೆ ಒತ್ತಡ ಇದೆ ಅಂತ ಉದ್ಯಮಿ ವಿಜಯ್ ಟಾಟಾ ಹೇಳಿದ್ರಂತೆ. ಹೀಗಂತ ರಮೇಶ್ ಗೌಡ ಹೇಳ್ತಾ ಇರೋದು. ಕೇಳೋಣ ಒಂದ್ಸರಿ ಅವ್ರು ಏನು ಹೇಳಿದ್ರು ಅಂತ. ಇದೆಲ್ಲ ಇರಲಿ, ನಿನ್ನೆ ಸರ್ ಒಂದು ಇನ್ಸಿಡೆಂಟ್ ನಡೆತು, ಹೇಳ್ಬಿಡ್ತೀನಿ ತಮಗೆ. ನಾನು ಪೊಲೀಸ್ ಠಾಣೆಗೆ ಹೋದೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ. ಮಾಧ್ಯಮದಲ್ಲಿ ಆ ಮನುಷ್ಯ ಸುದ್ದಿಗೋಷ್ಠಿ ಮಾಡಿದ್ದನ್ನು ನಾನು ನೋಡಿದೆ. ಸುದ್ದಿಗೋಷ್ಠಿ ಮಾಡಿದ ನಂತರ ನಾನು ಸುಮ್ಮನೆ ಇದ್ದೆ, ಆಯಿತು ನೋಡೋಣ ಅಂತೇಳ್ಬಿಟ್ಟು. ಮತ್ತು ಅಲ್ಲಿ ಪೊಲೀಸ್ ತಮ್ಮ ಮಾಧ್ಯಮದಲ್ಲಿ ಬರ್ತಾಯಿತ್ತು, ಈ ಮನುಷ್ಯ ಮತ್ತೆ ಹೋಗಿ FIR ಕೇಳಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕುಳಿತಿದ್ದಾರೆ ಅಂತೇಳಿ. ನಾನು ಏನು ನಡೆದಿದೆ ಅಂತೇಳಿ ನಾನು ಸಹ ಒಂದು ಕಂಪ್ಲೇಂಟನ್ನು ಕೊಟ್ಟೆ, ತಗೊಂಡೋಗಿ ಕೊಟ್ಟೆ. ಆವಾಗ ಆ ವ್ಯಕ್ತಿ ಅಲ್ಲೇ ಸಿಕ್ಕಿದ ನನಗೆ. ಯಾರು ವಿಜಯ್ ಟಾಟಾ ಅಲ್ಲ, ವಿಜಯ್ ತಾತ. ಈ ಮನುಷ್ಯ ಅಲ್ಲೇ ನನಗೆ ಸಿಕ್ಕದ ಅಲ್ಲಿ, ಏನು ಪೊಲೀಸ್ ಸ್ಟೇಷನಲ್ಲಿ. ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರ್ ಇದ್ದರು, ಸಬ್ ಇನ್ಸ್ಪೆಕ್ಟ್ರ್ ಇದ್ದರು, ಅವ್ರ ಸಿಬ್ಬಂದಿ ಇದ್ದರು, ಪ್ರತಿಯೊಬ್ಬರು ಇದ್ದರು. ತಾವು ಬೇಕಾಗಿದ್ರೆ ಮಾಧ್ಯಮದ ಸ್ನೇಹಿತರು. ನಿನ್ನೆ ನಾನು ಸುಮಾರು 2 ಗಂಟೆಯಿಂದ 5:30 ತನಕ ನಾನು ಅಲ್ಲೇ ಪೊಲೀಸ್ ಠಾಣೆಯಲ್ಲೇ ಕುಳಿತುಕೊಂಡಿದ್ದೆ. ಈ ಮನುಷ್ಯ ಅಲ್ಲೇ ಇದ್ದ. ಹೋದೆ, ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು. ಎದುರುಗಡೆ ಸಿಗ್ದ, ಏನಪ್ಪ ಪೊಲೀಸ್ ಇನ್ಸ್ಪೆಕ್ಟ್ರ್ ಮುಂದೆ ಕೂತ್ಕೊಂಡಿದ್ದ. ನಾನು ಹೋದೆ, ನಾನು ಹೋಗಿದ ತಕ್ಷಣ ಎದ್ದ, ಏಯ್ ನೋಡಪ್ಪ, ನಾನೇನಾದರೂ ನಿನಗೆ ಈ ರೀತಿ ನೀನೇನು ಕಂಪ್ಲೇಂಟ್ ಕೊಟ್ಟಿದ್ದೆಲ್ಲ ಇದರಲ್ಲಿ ಏನಾದರೂ ಒಂದು ಸೂಜಿ ಮನೆಯಷ್ಟೇನಾದರೂ ಸತ್ಯ ಇದೆಯೇನ್ರಿ ಅಂತ ಕೇಳಿದೆ. ಇದೇನ್ರಿ, ನಾಚಿಕೆ ಆಗಲ್ಲ ನಿನಗೆ, ಮಾನ ಮರ್ಯಾದೆ ಆಗಲ್ಲ ನಿನಗೆ? ಈ ರೀತಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ತೀಯಲ್ಲ ನೀನು. ಇದುವರೆಗೂ ನಾನು ನಿನಗೆ ಸಾರ್ ಅಂತ ಕರಿತಾ ಇದ್ದೆ. ನೀನೊಬ್ಬ ಮನುಷ್ಯನ ಅಂತೇಳಿ ನಿನ್ನೆ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಬೈದೆ. ಆ ವ್ಯಕ್ತಿಗೆ ಕೇಳಿದೆ, ಏನು ಬೈದಿದ್ದೆ ಅಂತಂದ್ರೆ ಈ ರೀತಿ ಮಾಡಿದ್ಯಲ್ಲಪ್ಪ ಅಂತ ಕೇಳಿದ್ದು. ಈ ರೀತಿ ನಡ್ಕೊಂತಿಯಲ್ಲ ನೀನು, ಒಬ್ಬ ಮಾಧ್ಯಮ ಅಂತೇಳಿ ಒಂದು ಮಾಧ್ಯಮದ ಓನರು ಅಂತ ನಾನು ನಿನಗೆ ಗೌರವ ಕೊಡ್ತಿದ್ದೆ. ನೀನು ಇಷ್ಟೊಂದು ನೀಚ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿದು ನೀನು ಮಾಡಿದ್ಯಲ್ಲ ಸರಿನಾ ಅಂತ. ಸರ್, ಆ ಮನುಷ್ಯ ಹೇಳ್ತಾನೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ, ಅಯ್ಯೋ ನಾನು ಐ ಆಮ್ ಹೆಲ್ಪ್ಲೆಸ್, ನನಗೆ ಯಾವುದೋ ಪ್ರೆಜರ್ ಇದೆ, ಹಾಗಾಗಿ ನಾನು ಅಂತ. ಹೇಳಪ್ಪ, ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ನಾನು ನೋಡಿಸಿದೆ. ಇನ್ಸ್ಪೆಕ್ಟರ್